ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ಏನು ದಾಖಲಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯಾವುದೋ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟರೆ ಏನರ್ಥ? ಅದೆಲ್ಲ ಸಾಬೀತಾದರೆ ಮಾತ್ರ ಕ್ರಮ ಆಗುತ್ತೆ. ಯಾರೋ ದಾರಿಯಲ್ಲಿ ಹೋಗುವಂತಹವರು ಕಂಪ್ಲೇಂಟ್ ಕೊಟ್ಟರೆ ಅರೆಸ್ಟ್ ಅಂದ್ರೆ ಏನರ್ಥ? ಆಕೆ 53 ಜನರ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾಳೆ. ಅದಕ್ಕೆ ಬೆಲೆ ಇರುತ್ತಾ ಅಂತ ಯಡಿಯೂರಪ್ಪ ಪರವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಮಾತಾಡಿದ್ದಾರೆ. ಯಾರೋ ಒಬ್ರು ದಾರಿಗೆ ಹೋಗಿ ಬಂದು ಕಂಪ್ಲೇಂಟ್ ಮಾಡಿದ್ರೆ ಹಂಗೆ ಅರೆಸ್ಟ್ ಆದ್ರೆ ಏನರ್ಥ? ತಪ್ಪಾಗದಲ್ವಾ? ನಿನ್ನ ಮೇಲೆ ಯಾರೋ ಒಬ್ಬರು ಹೇಳಿದ್ರೆ ಅಂತ ಏನೇನು ನಡೆದೈತೆ ಹಂಗೆ. ಆ ಹೆಣ್ಮಗಳು 55 ಜನ ಮೇಲೆ ಕಂಪ್ಲೇಂಟ್ ಹೇಳಿದಾಳೆ. ಅದಕ್ಕೇನು ಬೆಲೆ ಐತೆ? ಮತ್ತೆ ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಸದ್ಯಕ್ಕೆ ರಿಲೀಫ್ ಅಂತೂ ಸಿಕ್ಕಿದೆ. ಯಡಿಯೂರಪ್ಪ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದ್ದಕ್ಕೆ ಕಾರ್ಯಕರ್ತರು ಬಿಜೆಪಿ ಕಚೇರಿಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಯಡಿಯೂರಪ್ಪ ನಿರ್ದೋಷಿಯಾಗಿ ಹೊರಗೆ ಬರ್ತಾರೆ, ದೇವರು ಅವರಿಗೆ ಆರೋಗ್ಯವನ್ನ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಯಡಿಯೂರಪ್ಪ ಅವರಿಗೆ ಬೇಲ್ ಸಿಕ್ಕ ವಿಚಾರಕ್ಕೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕೋರ್ಟ್ನ ಆದೇಶದ ಬಗ್ಗೆ ನಾನು ಮಾತಾಡುವುದಿಲ್ಲ. ಕಾಂಗ್ರೆಸ್ ಯಾವತ್ತೂ ದ್ವೇಷದ ರಾಜಕಾರಣ ಮಾಡಲ್ಲ. ಕಾನೂನು ರೀತಿ ಕೆಲಸ ಮಾಡುತ್ತೇವೆ, ಕೋರ್ಟ್ ಆದೇಶಕ್ಕೆ ತಲೆಬಾಗ್ತೇವೆ ಅಂತ ಹೇಳಿದರು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡಲ್ಲ. ನಂಬರ್ 1, ನಾವು ಯಾವತ್ತೂ ಕೂಡ ಕಾನೂನು ರೀತಿ ಕೆಲಸ ಮಾಡೋ ಪೊಲೀಸ್ನವರು ಕಾನೂನು ರೀತಿ ಕೆಲಸ ಮಾಡಿದ್ರೆ ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ನಂಬರ್ 2, ನಂಬರ್ 3, ಕೋರ್ಟ್ನಲ್ಲಿ ಏನು ಆದೇಶ ಆಗ್ತದೆ ಅದನ್ನು ಎಲ್ಲರೂ ಒಪ್ಕೋಬೇಕಾಗ್ತದೆ. ಕೋರ್ಟ್ ಆದೇಶದ ಪ್ರಕಾರ ನಡ್ಕೋಬೇಕು. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪ ಅವರಿಗೆ ಬೇಲ್ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದರು. ಯಡಿಯೂರಪ್ಪನವರು ಅಂತಹ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಅವರು ನಿರ್ದೋಷಿಯಾಗಿ ಆಚೆ ಬರ್ತಾರೆ. ಕೋರ್ಟ್ ಸದ್ಯಕ್ಕೆ ಅವರಿಗೆ ನ್ಯಾಯಸಮ್ಮತವಾಗಿ ಬೇಲನ್ನು ಕೊಟ್ಟಿದೆ ಅನ್ನುವಂತಹ ವಿಚಾರವನ್ನು ತಿಳಿಸಿದರು. ಒಂದು ರಾಜಕೀಯ ಪಿತೂರಿ ಷಡ್ಯಂತ್ರ, ಅದು ಸಂಪೂರ್ಣವಾಗಿ ಅದನ್ನು ಕೇಸನ್ನು ಫಾಲೋ ಮಾಡಿದರೆ ಅವ್ರ ಬ್ಯಾಕ್ಗ್ರೌಂಡೆಲ್ಲ ನೋಡಿದಾಗ ಖಂಡಿತವಾಗೂ ಷಡ್ಯಂತ್ರ ಇದೆ. ಮತ್ತು 3 ತಿಂಗಳು ಬಿಟ್ಟು ಈಗ ಅವ್ರಿಗೆ ಒಂದೇ ದಿವಸ ಸಮಯ ಕೊಟ್ಟು ವಾರಂಟ್ ಕರೆಯುವಂಥದ್ದು ಭಾಳಷ್ಟು ಲ್ಯಾಬ್ಸ್ ಇದೆ. ಇದು ಹೈಕೋರ್ಟಲ್ಲಿ ಮ್ಯಾಟರ್ ಇದೆ ಇವತ್ತು. ಅದರಿಂದ ನಮಗೆ ವಿಶ್ವಾಸ ಇದೆ ಯಡಿಯೂರಪ್ಪನವ್ರು ನ್ಯಾಯ ಸಿಗ್ತು. ಹಿಂದೂ ಕೂಡ ಹಲವಾರು ಕೇಸುಗಳನ್ನು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಹಾಕಿದ್ರು. ಆ ಎಲ್ಲ ಕೇಸುಗಳಲ್ಲಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಯಡಿಯೂರಪ್ಪನವರು ಗೆದ್ಕೊಂಡು ಬಂದಿದ್ದಾರೆ. ಸುಳ್ಳು ಕೇಸುಗಳು ಇವೆಲ್ಲ ಅಂತ ಭಾಳ ದೊಡ್ಡ ಗಂಭೀರವಾಗಿ ಷಡ್ಯಂತ್ರ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋವರೆಗೂ ಕೇಸುಗಳು ಹಾಕಿದ್ರು. ಹಲವಾರು ಕೇಸುಗಳನ್ನು ಹಾಕಿದ್ರು. ಬಹುತೇಕವಾಗಿ ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿಗೆ ಈ ಥರ ಕೇಸುಗಳು ಹಾಕಿ ಒಂದು ಕಟ್ಟು ಹಾಕುವಂಥ ಪ್ರಯತ್ನಗಳು ಮಾಡಿದಂಥ ಇತಿಹಾಸ ಮತ್ತೊಂದು ಯಾವುದೇ